Greetings of the day to everyone. Welcome back to the channel Learn English with Shiva. ಲರ್ನ್ ಇಂಗ್ಲೀಷ್ ವಿತ್ ಶಿವ ಅನ್ನೋ ಚಾನಲ್ಗೆ ಮತ್ತೊಮ್ಮೆ ಎಲ್ಲರನ್ನು ಸ್ವಾಗತಿಸ್ತಾ. ಸೊ ಕಳೆದ ಅವಧಿಯಲ್ಲಿ ಸಮಯ ಕಡಿಮೆ ಇರೋದ್ರಿಂದ ನಾನೇನು ಮಾಡಿದ್ದೆ, ಸೊ ಪಾರ್ಟ್ 4ಅಲ್ಲಿ 4 ಪ್ಯಾರಾಗ್ರಾಫ್ ಮಾತ್ರ ಮುಗಿಸಿದ್ದೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ, ಇವತ್ತು ಕರ್ಣ ಪಾರ್ಟ್ 5 ಅಂಥೇಳಿ ಸೊ ರಿಮೈನಿಂಗ್ ಪಾರ್ಟನ್ನು ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಓಕೆ ಗೈಸ್, ಸೊ ನಿಮಗೆ ಐ ಥಿಂಕ್ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ. ಇದೇ ಥರನಾಗಿ ಸಪೋರ್ಟ್ ಮಾಡಿ. ಇದಾದ ನಂತರ ನಾನು ಸ್ಟೋಲನ್ ಬೋಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಅದಾದ ತಕ್ಷಣ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೂಡ ಕೊಡ್ತೀನಿ. ಓಕೆ, ಸೊ ಈ ಒಂದು ಲೆಸನ್ ಏನಿದೆಪ್ಪ ಅಂತಂದರೆ, ಈ ಒಂದು ಲೆಸನ್ ಮೇಲೆ ಮೋಸ್ಟ್ ಪ್ರೊಬಬ್ಲಿ 2 ಮಾರ್ಕ್ಸ್ಗೆ ಮತ್ತು 3 ಮಾರ್ಕ್ಸ್ಗೆ ಕ್ವಶನ್ ಬರ್ತದೆ. ಓಕೆ, ಸೊ ಅದಕ್ಕೋಸ್ಕರ ನೀವು ಈ ಒಂದು ಕಥೆಯನ್ನು ನೆನ್ಪಿಟ್ಕೋಬೇಕು ಚೆನ್ನಾಗಿ. ಕ್ಲಿಯರ್? ಫೈನ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಏನಾಗ್ತಾ ಇತ್ತಪ್ಪ ಅಂತಂದರೆ, ಅರ್ಜುನ ಹೆಸಿಟೇಟೆಡ್. ಕರ್ಣ ವಾಸ್ ನೌ ಸಮ್ ವಾಟ್ perturbed on account of mishap. He remembered the curse that had been pronounced on him and again appealed to Arjuna's sense of honor. ಸೊ ಈ ಟೈಮಿಗೆ ಕರ್ಣನಿಗೆ ಗೊತ್ತಾಗ್ಬಿಟ್ಟಿತ್ತು ಏನಪ್ಪ ಅಂತಂದರೆ, ಸೊ ನನ್ನ ಬ್ಯಾಡ್ ಟೈಮ್ ಆಲ್ರೆಡಿ ಸ್ಟಾರ್ಟ್ ಆಗೈತಿ, ಸೊ ಇದು ನನ್ನ ದುರ್ದೈವ, ಮಿಸ್ಹ್ಯಾಪ್ ಅಂಥೇಳಿ. ಸೊ ಅದಕ್ಕೆ ಮತ್ತೊಮ್ಮೆ ಏನೋ ಅರ್ಜುನಿಗೆ ಹೇಳಿದ. ಅರ್ಜುನ, ನೋಡಪ್ಪ, ನಾನು ಈಗ ಕೆಳಗಿದ್ದೇನೆ, ನನ್ನ ಕಡೆ ಆಯುಧ ಇಲ್ಲ. ಸೊ ಈ ಟೈಮ್ನಾಗ ನೀನು ನನ್ನ ಮೇಲೆ ದಾಳಿ ಮಾಡೋದು ಶಿವಲ್ರಸ್ ಅಲ್ಲ. ಶಿವಲ್ರಸ್ ಅಂದರೆ ಏನು ರೀ? CHIVLROUS. ಶಿವಲ್ರಸ್ ಅಂದರೆ ದ ಕ್ವಾಲಿಟೀಸ್ ಎಕ್ಸ್ಪೆಕ್ಟೆಡ್ ಆಫ್ ಅನ್ ಐಡಿಯಲ್ ಸೋಲ್ಜರ್ಸ್. ಒಬ್ಬ ಒಳ್ಳೆಯ ಯೋಧ ಹೊಂದಿರಬೇಕಾದಂಥ ಕ್ವಾಲಿಟಿಗಳಿಗೆ ನಾವೇನಂತೀವಿ? ಶಿವಲ್ರಸ್ ಅಂತ ಕರಿತೀವಿ. ಓಕೆ, ಸೊ ನೀವೊಬ್ಬ ಒಳ್ಳೆಯ ಯೋಧ ಆಗಿದ್ದರೆ ನನ್ನ ಮೇಲೆ ಯುದ್ಧ ಮಾಡಬೇಡ ಅಂತ ಹೇಳ್ತಿದ್ದಾನೆ. ಓಕೆ, ಸೊ ಇವಾಗ ಒಳ್ಳೆಯದು ಧರ್ಮ ಅದಲ್ಲ ಅಂತೇನು ಹೇಳ್ತಿದ್ದಾನಲ್ಲ, ಇವುಗಳನ್ನು ಕೇಳಿಸ್ಕೊಂಡಂಥ ಕೃಷ್ಣ ಯಾರಿಗೆ ಉತ್ತರ ಕೊಡ್ತಾನೆ? ಕರ್ಣನಿಗೆ ಉತ್ತರ ಕೊಡ್ತಾನೆ. ಏನಂತೇಳಿ? ಕೃಷ್ಣ ಇಂಟರ್ವರ್ನ್ಡ್ ಅಂದ್ರೆ ಏನ್ರಿ? ಮಧ್ಯೆ ಬಂದು ಮಾತಾಡ್ತಾನೆ. ಏನಂತ? ಕರ್ಣ, ಹಿ ಎಕ್ಸ್ಕ್ಲೇಮ್ಡ್, ಉದ್ಗರಿಸ್ತಾನೆ. ಹೌದು ಕರ್ಣ, ಧರ್ಮದ ಬಗ್ಗೆ ಮಾತಾಡ್ತಿದ್ಯಲ್ಲ, ಹೌದು ಕರ್ಣ ಅಂಥೇಳಿ ಉದ್ಗರಿಸ್ತಾನೆ. ಉದ್ಗರಿಸಿ ಏನು ಮಾಡ್ತಾನಪ್ಪ ಅಂತಂದರೆ, ಇಟ್ ಈಸ್ ವೆಲ್ ದ್ಯಾಟ್ ಯು ಟು ರಿಮೆಂಬರ್ ದೇರ್ ಆರ್ ಥಿಂಗ್ಸ್ ಲೈಕ್ ಫೇರ್ ಪ್ಲೇ. Now that you are in a difficulty, you remember them indeed. But when you and Duryodhana and Dushasana and Shakuni dragged Draupadi to the hall of assembly and insulted her, how was it you forgot them utterly? ನೋಡಪ್ಪ, ಈಗ ನಿನಗೇನಾಗೈತಪ್ಪ ಅಂತಂದ್ರೆ, ನೀನು ಈಗ ತ್ರಾಸ್ನಾಗದಿ. ನೀ ಈ ಸದ್ಯಕ್ಕೆ ತ್ರಾಸ್ನಾಗ ಅದಿ ಅಂಥೇಳಿ ನಿನಗೇನಾಗತ್ತಪ್ಪ ಅಂತಂದ್ರೆ, ಈ ಫೇರ್ ಪ್ಲೇ ಬಗ್ಗೆ, ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದ್ರ ಬಗ್ಗೆ ನಿನಗೆ ನೆನಪಾಗತ್ತೈತಿ. ಸೊ ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ, ಒಂದು ಘಟನೆಯನ್ನು ನೆನಪಿಸ್ತಾನೆ. ಯಾವ ಘಟನೆಪ್ಪ ಅಂತಂದ್ರೆ, ದುಶ್ಯಾಸನ ದ್ರೌಪದಿಯನ್ನು ಅಸೆಂಬ್ಲಿಗೆ ಎಳ್ಕೊಂಬಂದಿದ್ದು, ಆ ಒಂದು ತುಂಬಿದ ಸಭೆಗೆ ಎಳ್ಕೊಂಬಂದಿದ್ದನಂತ ಅದನ್ನು ಏನು ಮಾಡ್ತಾನೋ? ನೆನಪಿಸ್ತಾನೋ. ಓಕೆ, ನೋಡ್ರಿ, ನೀನು, ದುರ್ಯೋಧನ, ದುಶ್ಯಾಸನ ಮತ್ತು ಶಕುನಿ ನೀವೆಲ್ಲರೂ ಗೇಮ್ ಮಾಡಿ ಏನು ಮಾಡಿದ್ರಿ? ಅವ್ರನ್ನ ಸೋಲಿಸಿ ಏನು ಮಾಡಿದ್ರಿ? ದ್ರೌಪದಿಯನ್ನು ಆ ಅಸೆಂಬ್ಲಿ ಐತಲ್ಲ, ತುಂಬಿದ ಸಭೆಗೆ ಎಳ್ಕೊಂಬಂದ್ರಿ. ಅವಾಗ ಎಲ್ಲಿ ಹೋಗಿತ್ತಪ್ಪ ನಿಂದು? ಅವಾಗ ಎಲ್ಲಿ ಹೋಗಿತ್ತು ನಿನ್ನ ಧರ್ಮ ಅಂತ ಕೇಳ್ತಾರೆ. ಓಕೆ, ಯು ಹೆಲ್ಪ್ಡ್ ಇನ್ವೆಸಿಲ್ ಧರ್ಮಪುತ್ರ. ಇನ್ವೆಸಿಲ್ ಅಂದರೆ ಅವ್ನು ಪರ್ಸುಯೇಡ್ ಮಾಡಿದ್ರಿ, ಕನ್ವಿನ್ಸ್ ಮಾಡಿದ್ರಿ. ಧರ್ಮಪುತ್ರ ಅಂದರೆ ಯಾರಲ್ರಿ? ಯುಧಿಷ್ಠಿರ. who was fond of play but was unskilled at it, to gamble and you cheated him. ನೋಡು, ನೀ ಏನು ಮಾಡಿದಪ್ಪ ಅಂತಂದ್ರೆ, ಹೆಲ್ಪ್ ಮಾಡಿದಿ. ಯಾವುದಕ್ಕೆ? ಯಾರನ್ನ ಕನ್ವಿನ್ಸ್ ಮಾಡೋಕ್ಕೆ? ಧರ್ಮಪುತ್ರ ಯುಧಿಷ್ಠಿರನ ನೀ ಪಗಡೆ ಆಟಕ್ಕೆ ಕನ್ವಿನ್ಸ್ ಮಾಡಿದ್ದಿ ಬಾ ಅಂಥೇಳಿ. ಅವ ಆಟ ಆಡೋಕ್ಕೆ ಭಾಳ ಇಷ್ಟಪಡ್ತಿದ್ದ. ಫಾಂಡ್ ಅಂದ್ರೆ ಏನು ರೀ? ಭಾಳ ಇಷ್ಟಪಡ್ತಿದ್ದ. ಆದರೆ ಹಿ ವಾಸ್ ಅನ್ಸ್ಕಿಲ್ಡ್. ಅವನಿಗೆ ಅಷ್ಟು ಪರಿಣಿತಿ ಇದ್ದಿದ್ದಿಲ್ಲ ಆಟ ಆಡೋದ್ರೊಳಗೆ. ಓಕೆ, ಸೊ ಅವಂಗ ಏನು ಮಾಡಿದ್ರಿ? ನೀವು ಚೀಟ್ ಮಾಡಿದ್ರಿ ಅಂತೇಳಿ ಹೇಳ್ತಾನೆ. ಅವಾಗ ಎಲ್ಲಿ ಹೋಗಿತ್ತು ನಿನ್ನ ಧರ್ಮ? ವೇರ್ ಹ್ಯಾಡ್ ಯುವರ್ ಫೇರ್ ಪ್ಲೇ ಹಿಡನ್ ಇಟ್ ಸೆಲ್ಫ್ ದೆನ್. ಅವಾಗ ನಿನ್ನ ಧರ್ಮ ಎಲ್ಲಿ ಅಡಗಿಕೊಂಡಿತ್ತು ಹೇಳತಾನೆ. ವಾಸ್ ಇಟ್ ಫೇರ್ ಪ್ಲೇ ಟು ರೆಫ್ಯೂಸ್ ಟು ಗಿವ್ ಯುಧಿಷ್ಠಿರ his kingdom when according to the pledge the 12 years of forest life and the 13 years of incognito were dully completed? What had happened to the dharma you appeal for now? ಸೊ ಏನು ಕೇಳ್ತಾನಪ್ಪ ಅಂತಂದರೆ, ಸೊ ನಿನ್ನ ಧರ್ಮಕ್ಕೆ ಏನಾಗಿತ್ತು? ವಾಸ್ ಇಟ್ ಫೇರ್ ಪ್ಲೇ ಟು ರೆಫ್ಯೂಸ್? ಅಲ್ಲ, ಅದು
ತಿರಸ್ಕರಿಸುವುದು. ಯಾವುದನ್ನು ತಿರಸ್ಕರಿಸುವುದು? ಯುಧಿಷ್ಠಿರ ಮತ್ತು ಅವನ ತಮ್ಮಂದಿರು ಏನಿದ್ರಲ್ಲ ಪಾಂಡವರು, ಅವರು ಏನು ಮಾಡಿದರು, 12 ವರ್ಷ ಏನೋ ಕಾಡಿನಲ್ಲಿ ವಾಸಿಸಿ ಮತ್ತು ಇನ್ನೂ 13 ಇಯರ್ಸ್ 13 ವರ್ಷ ಇನ್ಕಾಗ್ನಿಟೋ ಮುಗಿಸಿ ಬಂದಿದ್ರಲ್ಲ, ಮತ್ತೊಂದು ವರ್ಷ 13 ವರ್ಷ ಏನೋ ಇನ್ಕಾಗ್ನಿಟೋ ಅಂತಂದ್ರೆ ಅಜ್ಞಾತವಾಸವನ್ನು ಮಾಡಿ ಬಂದಿದ್ದರು. ಓಕೆ, ಸೊ ಅದು ಡಲ್ಲಿ ಕಂಪ್ಲೀಟೆಡ್ ಅಂದರೆ ಪೂರ್ತಿಯಾಗಿ ಮುಗಿಸಿ ಬಂದಿದ್ದರು. ಅವಾಗ ಮತ್ತು ಅಷ್ಟೆಲ್ಲ ಮುಗಿಸಿ ಬಂದರೂ ಅವರಿಗೆ ಅವರ ರಾಜ್ಯವನ್ನೇ ಕೊಡಕ್ಕೆ ನೀವು ತಿರಸ್ಕರಿಸಿದ್ರಲ್ಲ, ಈಸ್ ದ್ಯಾಟ್ ಫೇರ್ ಪ್ಲೇ? ಅದೇನು ಧರ್ಮನ ಅಂತ ಕೇಳ್ತಾರೆ. ಫೇರ್ ಪ್ಲೇ ಅಂದರೆ ಏನ್ರಲ್ಲಿ? ಧರ್ಮ ಅಂತೇಳಿ. ಓಕೆ, ಐ ಹೋಪ್ ನಿಮ್ಗೆ ಇದು ಅರ್ಥ ಆಯ್ತು ಅನ್ಕೋತೀನಿ. ವಿಲ್ ಗೋ ಟು ದ ನೆಕ್ಸ್ಟ್ ಪ್ಯಾರಾಗ್ರಾಫ್. ನೆಕ್ಸ್ಟ್, ವಾಟ್ ಹ್ಯಾಪನ್ ಟು ದ ಧರ್ಮ ಯು ಅಪೀಲ್ ಫಾರ್ ನೌ? ಏನು ನೀ ಕೇಳಾತಿಲ್ಲ ಧರ್ಮ, ಅದು ಏನಾತಿ, ಆ ಧರ್ಮಕ್ಕೆ ಏನಾತೀಗ ಅಂಥೇಳಿ. ಓಕೆ, ದೆನ್ ಯು ಕನ್ಸ್ಪೈರ್ಡ್ ಅಂದರೆ ಏನು ರೀ? ಪ್ಲ್ಯಾನ್ ಟು ಕಮಿಟ್ ಅನ್ಲಾಫುಲ್ ಆ್ಯಕ್ಟ್, ಒಂದು ಏನೋ ಅನೈತಿಕವಾದಂಥ ಒಂದು ಕೆಲಸವನ್ನು ಮಾಡೋಕ್ಕೆ, ದುಷ್ಟ ಕಾರ್ಯವನ್ನು ಮಾಡೋಕ್ಕೆ ಏನು ಮಾಡಿದಪ್ಪ ಅಂತಂದ್ರೆ ಯು ಕನ್ಸ್ಪೈರ್ಡ್, ಸಂಚು ಹಾಕಿದಿ. ಯು ಕನ್ಸ್ಪೈರ್ಡ್ ವಿತ್ ದ ವಿಕ್ಟಿಮೆನ್ ಹೂ ಸಾಟ್ ಟು ಪಾಯ್ಸನ್ ಆ್ಯಂಡ್ ಕಿಲ್ ಭೀಮಾ. ನೀ ಏನು ಮಾಡಿದಪ್ಪ ಅಂತಂದ್ರೆ ಭೀಮನನ್ನು ವಿಷ ಕೊಟ್ಟು ಕೊಲ್ಬೇಕಂತೇಳಿ ಅಂದ್ಕೊಂಡಿದ್ರಲ್ಲ, ಅವ್ರಿಗೆ ನೀನು ಸಪೋರ್ಟ್ ಮಾಡಿದಿ. ವಿಕ್ಡ್ ಅಂದ್ರೆ ಇವಿಲ್, ಕೆಟ್ಟ ಮನುಷ್ಯ ಅಂತಂಗ್ರಿ. ಓಕೆ, ಸೊ ಯು ಏನೋ ಅಕ್ವೈಸ್ಡ್ ಮೀನ್ಸ್ ಪರ್ಮಿಟೆಡ್, ಗಿವ್ ಪರ್ಮಿಷನ್ ಅಂತ. ಅಕ್ವೈಸ್ಡ್ ಇನ್ ದ ಪ್ಲಾಟ್ ಟು ಬರ್ನ್ ದ ಪಾಂಡವಾಸ್ ಅಲೈವ್ ವೆನ್ ಸ್ಲೀಪಿಂಗ್ ಇನ್ ದ ಪ್ಯಾಲೇಸ್ ಆಫ್ ವ್ಯಾಕ್ಸ್ ಇನ್ ಟು ವಿಚ್ ದೇ ಹ್ಯಾಡ್ ಬಿನ್ ಲೂರ್ಡ್ ಮೀನ್ಸ್ ಅಟ್ರ್ಯಾಕ್ಟ್. ನೋಡ್ರಿ, ನೀ ಏನು ಮಾಡಿದಪ್ಪ ಅಂತಂದ್ರೆ ಅವ್ರ ಜೊತೆಗೆ ಕೈ ಗುಡಿಸಿದಿ, ಅವ್ರನ್ನ ಅಲೋ ಮಾಡಿದಿ. ಯಾವುದಕ್ಕೆ? ಪಾಂಡವರು ಅರಗಿನ ಮನೆಯಲ್ಲಿದ್ದಾಗ, ಅರಗಿನ ಮನೆಗೆ ಅಟ್ರ್ಯಾಕ್ಟ್ ಆಗಿರುತ್ತೆ ಅವ್ರಿಗೆ. ಆ್ಯಕ್ಚುಲಿ ಅರಗಿನ ಮನೆಗೆ ಇದ್ದಾಗ ನೀ ಅವ್ರನ್ನ ಕೊಲ್ಲುವುದಕ್ಕೆ, ಅಲ್ಲಿ ಅವ್ರಿಗೆ ಉರಿ, ಒಂದು ಅರಮನೆಗೆ ಬೆಂಕಿ ಹಚ್ಚೋದಕ್ಕೆ ನೀ ಏನು ಮಾಡಿದಿ? ಸಪೋರ್ಟ್ ಮಾಡಿದಿ. ವಾಟ್ ಹ್ಯಾಪನ್ ಟು ಧರ್ಮ ಆಲ್ ದ್ಯಾಟ್ ಟೈಮ್? ಅವಾಗೆಲ್ಲ ನಿನ್ನ ಧರ್ಮ ಎಲ್ಲಿ ಹೋಗಿತ್ತು? ಈಗ ಕೇಳಕತ್ತಿ ನೀನು. ಓಕೆ, ದೆನ್ ವಾಟ್ ಡಿಡ್ ಧರ್ಮ ಟೆಲ್ ಯು ವೆನ್ violent hands were laid on Draupadi and you were looking on enjoying the sight? Okay, did you not then mock at her saying, your husband have left you unprotected, go and marry another husband? The tongue that was not ashamed to utter those words now talks about chivalry. ಸೊ ಏನು ಕೇಳ್ತಾನಪ್ಪ ಅಂತಂದ್ರೆ, ದ್ರೌಪದಿಯ ಮೇಲೆ ನಾವು ಕೈ ಹಾಕಕ್ಕೆ, ದ್ರೌಪದಿಯ ವಸ್ತ್ರಾಪರಣ ಮಾಡ್ತಾರಲ್ಲ, ಅವಾಗ ಒಂದು ಹೆಣ್ಣು ಮಗಳ ವಸ್ತ್ರಾಪರಣ ಆಗತ್ತಿತ್ತು. ನೀ ಧರ್ಮದ ಬಗ್ಗೆ ಮಾತಾಡ್ತೀಯಲ್ಲ ಈಗ, ಅವಾಗ ನಿನ್ನ ಧರ್ಮ ಎಲ್ಲಿ ಹೋಗಿತ್ತು? ಏನು ಮಾಡತ್ತಿತ್ತು ನಿನ್ನ ಧರ್ಮ? ಈಗ ಕೇಳಕ್ಕೆ ಬಂದು. ಮತ್ತು ಅದಷ್ಟೇ ಅಲ್ದ, ಆ ಸೀನನ್ನು ಯು ಆರ್ ಎಂಜಾಯಿಂಗ್ ದ್ಯಾಟ್ ಸೀನ್. ಆ ಒಂದು ಸೀನ್ ಏನು ನಡೆದಿತ್ತಲ್ಲ, ಅದನ್ನು ಎಂಜಾಯ್ ಮಾಡ್ತಾ ಇದ್ದೀನಿ ನೀನು. ಮತ್ತು ನೀ ಏನು ಹೇಳಿದಪ್ಪ ಅಂತಂದ್ರೆ ಅಸಹ್ಯ ಮಾಡಿದಿ. ಯು ಮಾಕ್ ದ್ಯಾಟ್ ದ್ರೌಪದಿ. ಏನಂತ ಅಸಹ್ಯ ಮಾಡಿದಪ್ಪ ಅಂತಂದ್ರೆ, ಯುವರ್ ಹಸ್ಬಂಡ್ಸ್ ಹ್ಯಾವ್ ಲೆಫ್ಟ್ ಯು ಅನ್ಪ್ರೊಟೆಕ್ಟೆಡ್. ನಿನ್ನ ಗಂಡಂದಿರು ನಿನ್ನನ್ನು ರಕ್ಷಿಸದೆ ಬಿಟ್ಟುಬಿಟ್ಟಾರು. ನೀ ಏನು ಮಾಡು? ಗೋ ಆ್ಯಂಡ್ ಮ್ಯಾರಿ ಅನದರ್ ಹಸ್ಬೆಂಡ್. ನೀ ಇನ್ನೊಬ್ಬ ಗಂಡನನ್ನು ಹೋಗಿ ಮದುವೆ ಆಗೋ ಅಂಥೇಳಿ ಯು ಜಸ್ಟ್ ಟೋಲ್ಡ್ ಹರ್, ಮಾಕ್ ಡ್ಯಾಟ್ ಹರ್, ಅಸಹ್ಯ ಮಾಡಿದಕ್ಕಿಗೆ. ದ ಟಂಗ್ ದಟ್ ವಾಸ್ ನಾಟ್ ಅಶೇಮ್ಡ್ ಅಟರ್ ದೋಸ್ ವರ್ಡ್ಸ್ ನಾಟ್ ಆಫ್ ಶಿವಲ್ರಿ. ನಿನ್ನ ಹಂಗಂತ ಮಾತಾಡೋಕೆ ನಿನ್ನ ನಾಲಿಗೆಗೆ ನಾಚಿಕೆ ಬರಲ್ಲ, ಅದನ್ನ ನಾಲಿಗೆಲೆ ಶಿವಲ್ರಿ ಬಗ್ಗೆ ಮಾತಾಡಕತ್ತಿ, ಧರ್ಮದ ಬಗ್ಗೆ ಮಾತಾಡಕತ್ತಿ ಅಂಥೇಳಿ ಬೈತಾನ್ರಿ. ಓಕೆ, ದೆನ್ ಶಿವಲ್ರಿ ಇಂಡೀಡ್, ಹೌದು ಅದೊಂದು ಧರ್ಮ ಅಲ್ಲ, ಹೌದು. ವೆನ್ ಅ ಮಾಬ್ ಆಫ್ ಯು ಸರೌಂಡೆಡ್ ದ ಯಂಗ್ ಅಭಿಮನ್ಯು ಆ್ಯಂಡ್ ಶೇಮ್ಲೆಸ್ಲಿ ಸ್ಲಿವ್ ಹಿಮ್, ವಾಸ್ ದಟ್ ಶಿವಲ್ರಿ? ಸೊ ಈಗೇನು ಕೇಳ್ತಾನಪ್ಪ ಅಂತಂದ್ರೆ, ನೋಡ್ರಿ, ಅಭಿಮನ್ಯು ಒಬ್ಬ ಚಕ್ರವ್ಯೂಹವನ್ನು ಭೇದಿಸ್ಕೊಂಡು ಬಂದಾಗ ನೀವು ಎಲ್ಲರೂ ಕೂಡಿ ಒಬ್ಬನನ್ನು ಕೊಂದ್ರಿ. ಸ್ಲೀವ್ ಅಂದರೆ ಏನು ರೀ? SLEW, ಸ್ಲೀವ್ ಅಂದರೆ ಕಿಲ್, ಕೊಂದ್ಬಿಟ್ರಿ ನೀವು. ಅದಕ್ಕೆ ನಾವು ಶಿವಲ್ರಿ ಅಂತೀವಿ? ಅದಕ್ಕೆ ನಾವೇನು ಫೇರ್ ಪ್ಲೇ ಅಂತೀವಿ? ಅದಕ್ಕೆ ನಾವೇನು ಧರ್ಮ ಅಂತೀವಿ ಅಂಥೇಳಿ ಕೇಳ್ತಾನೆ ರೀ. ವಿಕ್ಡ್ ಮ್ಯಾನ್, ಡು ನಾಟ್ ಟಾಕ್ ನೌ ಆಫ್ ಶಿವಲ್ರಿ ಆ್ಯಂಡ್ ಫೇರ್ ಪ್ಲೇ, ಫಾರ್ ಯು ಹ್ಯಾವ್ ನೆವರ್ ಆನರ್ಡ್ ದೆಮ್. ಸೊ ನೀ ಯಾವತ್ತೂ ಫೇರ್ ಪ್ಲೇಯನ್ನು ಮಾಡಿಲ್ಲ, ಧರ್ಮವನ್ನು ಮಾಡಿಲ್ಲ. ಸೊ ಅದನ್ನು ನೀನೀಗ ಎಕ್ಸ್ಪೆಕ್ಟ್ ಮಾಡಬೇಡ ಅಂಥೇಳಿ ಸಿಟ್ಟಿನಿಂದ ಕೃಷ್ಣ ಬೈತಾನ್ರಿ. ಓಕೆ, ಸೊ ಐ ಹೋಪ್ ನಿಮಗಿದು ಅರ್ಥ ಆಯ್ತು ಅನ್ಕೊತೀನಿ. ವಿಲ್ ಗೋ ಟು ದ ನೆಕ್ಸ್ಟ್ ಒನ್. ಓಕೆ, ವೆನ್ ಕೃಷ್ಣ ಡಿನೌನ್ಸಿಂಗ್ ಹಿಮ್ ಇನ್ ದಿಸ್ ಮ್ಯಾನರ್ ಇನ್ ಆರ್ಡರ್ ಟು ಅರ್ಜ್ ಅರ್ಜುನ ಟು ಪ್ರಾಂಪ್ಟ್ ದ ಆ್ಯಕ್ಷನ್. ಸೊ ಡಿನೌನ್ಸಿಂಗ್ ಅಂದರೆ ಏನು ರೀ? ಬಯಾತಿದ್ದು, ಕಂಡೆಮ್, ಕ್ರಿಟಿಸೈಸ್ ಆರ್ ಡಿಕ್ರಿ. ಯಾಕೆ ಅನ್ನತ್ತಿದ್ದಪ್ಪ ಅಂತಂದ್ರೆ, ಅರ್ಜುನನಿಗೆ ಸಿಟ್ಟು ಬರಲಿ, ಬಾನಿಂದ ಅವ್ಗೆ ಹೊಡಿಲಿ ಅಂಥೇಳಿ ಅವ್ಗೆ ಸಿಟ್ಟಿಗೆ ಎಬ್ಸಾತಿದ್ದ, ರೇಜ್ ಮಾಡತ್ತಿದ್ದ. ಕರ್ಣ ಬೆಂಟ್ ಈಸ್ ಹೆಡ್ ಇನ್ ಅ ಶೇಮ್ ಆ್ಯಂಡ್ ಅಟರ್ಡ್ ನಾಟ್ ಅ ವರ್ಡ್. ಕರ್ಣ ಏನು ಮಾಡಿದಪ್ಪ ಅಂತಂದ್ರೆ ನಾಚಿಕೆಯಿಂದ ತಲೆ ತಗ್ಸಿದ. ಯಾಕಪ್ಪ ಅಂತಂದ್ರೆ ಅವ್ನು ಮಾತಾಡೋಕ್ಕೇನು ದಾರಿನೇ ಇಲ್ಲ, ತಪ್ಪು ಮಾಡಿಬಿಟ್ಟಾನು. ದಟ್ಸ್ ವಾಟ್.
He silently ascended the chariot, leaving the wheel still stuck in the mud, and took his bow and sent arrow at Arjuna with a unerring aim and such power that it stunned him for a moment. ಸೊ ಏನು ಮಾಡಿದಪ್ಪ ಅಂತಂದ್ರೆ ಇವ ಬಟ್ ನಾವು ಏನೂ ಮಾತಾಡ್ಲಾರ್ದನ ಅಸೆಂಡೆಡ್ ಅಂದ್ರೆ ಮೌಂಟ್ ಅಂದ್ರೆ ಹತ್ತುದ ಕ್ಲೈಮ್ ಅಂತೇಳಿ. ಸೊ ಮತ್ತು ರಥದೊಳಗೆ ಹತ್ತಿ ಒಂದು ಬಾಣವನ್ನು ಭಾರಿ ಬಿರುಸಿನಿಂದ ಒಂದು ಬಾಣ ಬಿಟ್ಟ. ಸೊ ಅದನ್ನು ನೋಡಿ ಇವಂಗ ಸ್ವಲ್ಪ ಗಾಬರಿ ಆತ್ನ, ಇಷ್ಟು ಹಿಂಗೆ ಇನ್ನು ಹಿಂಗೂ ನಾ ಮಾಡ್ಬೋದಾ ಅಂಥೇಳಿ. ಓಕೆ, ಯಾಕೆ ಹಂಗೆ ಮಾಡಿದಪ್ಪ ಅಂದ್ರೆ ಅದೊಂದು ಸಮಯನ ಬಳಸ್ಕೋಬೇಕಾಗಿತ್ತು ನಾವು. ಓಕೆ, ಕರ್ಣ ಯುಟಿಲೈಸ್ ದಟ್ ರೆಸ್ಪೈಟ್ ವಾನ್ ಅಂದ್ರೆ ಇದರ ಸಮಯವನ್ನು ಬಳಸ್ಕೊಂಡು ಕಿಶಂದ ಬಾಣ ಹೋಗಿ ಮುಟ್ಟಿ ಬರೋದು ಹಂಗಲ್ಲ, ಅದು ಆ ಸಮಯನ ಬಳಸ್ಕೊಂಡ ಏನು ಮಾಡಿದ, ಜಿಗಿದ ಟು ಜಂಪ್ ಡೌನ್ ಅಗೇನ್ ಆ್ಯಂಡ್ ಹರಿಡ್ಲಿ ಟ್ರೈ ಟು ಲಿಫ್ಟ್ ದ ಚಾರಿಯೋಟ್ ವೀಲ್ ಅಪ್, ಬಟ್ ದ ಕರ್ಸ್ ವಾಸ್ ಟೂ ಸ್ಟ್ರಾಂಗ್ ಫಾರ್ ಹಿಮ್ ಆ್ಯಂಡ್ ಫಾರ್ಚೂನ್ ಹ್ಯಾಸ್ ಡೆಸರ್ಟೆಡ್ ದ ಗ್ರೇಟ್ ವಾರಿಯರ್. ಡೆಸರ್ಟೆಡ್ ಅಂದ್ರೆ ಏನ್ರಿ ಇಲ್ಲೇ ಎಂಪ್ಟಿ, ರೆಸ್ಪೈಟ್ ಅಂದ್ರೆ ಏನ್ರಿ ರೆಸ್ಟ್ ಅಂತೇಳಿ. ಸೊ ಅವ ಪಟ್ನ ಕೆಳಗೆ ಜಿಗಿದು ಏನು ಮಾಡಿದ, ಆ ಮಣ್ಣೊಳಗೆ ಸಿಕ್ಕೊಂಡಂಥ ಗಾಲಿಯನ್ನು ಎತ್ತಕ್ಕೆ ಟ್ರೈ ಮಾಡಿದ, ಆದ್ರೆ ಅವನ ಕೈಲೇ ಆಗಲಿಲ್ಲ. ಯಾಕಪ್ಪ ಅಂತಂತಂದ್ರೆ ಸೊ ಆಲ್ರೆಡಿ ಇವನ ಕೊನೆಗಾಲ ಬಂದಿತ್ತು. ಓಕೆ, ಅದಕ್ಕೋಸ್ಕರ ದ ವೀಲ್ ವುಡ್ ನಾಟ್ ಬಡ್ಜ್ ಅಂದ್ರೆ ಏನ್ರಿ ಮೂವ್ ಅಂತೇಳಿ, ಮುಂದಕ್ಕೆ ಹೋಲಿಲ್ಲ ಅದು. ದೋ ಹಿ ಸ್ಟೋವ್ ವಿತ್ ಆಲ್ ಹಿಸ್ ಗ್ರೇಟ್ ಸ್ಟ್ರೆಂತ್, ಫುಲ್ ಅವ್ನ ಕಡೆ ಎಷ್ಟು ಶಕ್ತಿ ಐತಿ ಎಲ್ಲ ಶಕ್ತಿ ತೊಗೊಂಡು ಒತ್ತಕ್ಕೆ ಟ್ರೈ ಮಾಡಿದ, ಆಗಲಿಲ್ಲ. ದೆನ್ ಹಿ ಟ್ರೈ ಟು ರಿಕಾಲ್ ದ ಮಂತ್ರಾಸ್ ಆಫ್ ಮೈಟಿ ಅಸ್ತ್ರಾಸ್ ಹಿ ಹ್ಯಾಡ್ ಲರ್ನ್ ಫ್ರಮ್ ಪರಶುರಾಮ, ಬಟ್ ದಿಸ್ ಮೆಮೊರಿ ಫೇಲ್ಡ್ ಇನ್ ಆರ್ ಆಫ್ ಹಿಸ್ ನೀಡ್, ಇವನ್ ಪರಶುರಾಮ ಹ್ಯಾಡ್ ಫೋರ್ ಟೋಲ್ಡ್. ಸೊ ಈಗ ಏನು ಮಾಡ್ತಾನಪ್ಪ ಅಂತಂದ್ರೆ ಪರಶುರಾಮರಿಂದ ಏನು ದಟ್ ಅಸ್ತ್ರವನ್ನು ಪಡೆದಿದ್ದಲ್ಲ, ಬ್ರಹ್ಮಾಸ್ತ್ರ ಪ್ರಯೋಗಿಸೋದನ್ನು, ಅದನ್ನು ಪ್ರಯೋಗಿಸ್ಬೇಕಂತ ಅಂದ್ಕೊಂಡ. ಆದರೆ ಅವರು ಪರಶುರಾಮರು ಮೊದಲೇ ಹೇಳಿದಂಗೆ ನಿನಗೆ ಯಾವಾಗ ಅವಶ್ಯಕತೆ ಇರ್ತೈತಲ್ಲ ಅವಾಗ ಎಲ್ಲ ಮರೆತು ಹೋಗಲಿ ಅಂತೇನು ಅವ್ಗೆ ಶಾಪ ಕೊಟ್ಟಿದ್ರಲ್ಲ, ಹಾಗೆ ಅದು ಅವಂಗೆಲ್ಲ ಮರೆತು ಹೋಗಿಬಿಟ್ಟಿತ್ತು, ಅವಂಗೆ ಬಾಣ ಬಿಡೋಕ್ಕಾಗಲಿಲ್ಲ. Okay, I hope you understood this paragraph. If you have any doubts, please let me know in the comment section. I will reply you there. Okay, thank you. Let's go to the next paragraph. Waste no more time, Arjuna cried Madhava. Madhava ಅಂದರೆ ಯಾರಲ್ಲಿ? ಕೃಷ್ಣ ಏನು ಹೇಳ್ತಾನಪ್ಪ ಅಂದ್ರೆ, ಇನ್ನು ಸಮಯನ ನೀ ಹಾಳು ಮಾಡಬೇಡ ಅರ್ಜುನ. ಸೆಂಡ್ ಯುವರ್ ಶಾಫ್ಟ್ ಆ್ಯಂಡ್ ಸ್ಲೇ ಯುವರ್ ವಿಕ್ಡ್ ಎನಿಮಿ. ಸೊ ನಿನ್ನ ಬಾಣ ಬಿಟ್ಟು ಏನು ಮಾಡಪ್ಪ ಅಂತಂದ್ರೆ, ಶಾಫ್ಟ್ ಅಂದ್ರೆ ಏನ್ರಿ, ಆ್ಯರೋ. ನಿನ್ನ ಬಾಣವನ್ನು ಬಿಟ್ಟು ಈ ನಿನ್ನ ವಿಕ್ಡ್ ಎನಿಮಿ ಅದನ್ನಲ್ಲ, ಈ ದುಷ್ಟ ವೈರಿಯನ್ನು ಕೊಂದುಬಿಡು ಅಂತ ಹೇಳ್ತಾನೆ. ಅರ್ಜುನಾಸ್ ಮೈಂಡ್ ವಾಸ್ ವೆವರಿಂಗ್ ಅಂದ್ರೆ ನಾ ಬಾಣ ಬಿಡ್ಲು ಬೇಡ ಅಂತ ಫ್ಲಿಕರಿಂಗ್ ಆ ಕಡೆ ಈ ಕಡೆ ಆಗತ್ತಿತ್ತು. ಹಿಸ್ ಹ್ಯಾಂಡ್ ಹೆಸಿಟೇಟೆಡ್ ಟು ಡೂ ವಾಟ್ ವಾಸ್ ನಾಟ್ ಶಿವಲ್ರಸ್. ಸೊ ಅವ ಒಬ್ಬ ತೊಂದರೆ ಸಿಕ್ಕನಪ್ಪ ಅಂದ್ರೆ ಅವನ ಮ್ಯಾಗೆ ಯುದ್ಧ ಮಾಡೋದು ಅದೊಂದು ಒಳ್ಳೆ ಯೋಧನ ಲಕ್ಷಣ ಅಲ್ಲ, ಇವಂಗೆ ಗೊತ್ತಿತ್ತು. ಅದಕ್ಕೋಸ್ಕರ ಅವಂಗೆ ಹೆಸಿಟೇಷನ್ ಆಗತ್ತಿತ್ತು, ಬಿಡ್ಲು ಬೇಡ ಮರ ನಾ ತಪ್ಪು ಮಾಡ್ತೀನಿ ಅಂತೇಳಿ. ಬಟ್ ವೆನ್ ಕೃಷ್ಣ ಸೆಡ್ ದಿಸ್, the poet says, Arjuna accepted his command of the Lord and sent arrow which severed the head of Radeya. ಆದರೆ ಅರ್ಜುನ ಏನು ಮಾಡಬೇಕಾಯ್ತು, ಕೃಷ್ಣನ ಮಾತು ಕೇಳಲೇಬೇಕಾಯ್ತು. ಕೃಷ್ಣನ ಮಾತು ಅಂದ್ರೆ ಲಾರ್ಡ್, ದೇವರು ಅವನೇ. ಕೃಷ್ಣನ ಮಾತು ಕೇಳಿ ಏನು ಮಾಡಬೇಕಾಯ್ತು, ಒಂದು ಬಾಣವನ್ನು ಬಿಡಲೇಬೇಕಾಯ್ತು. ಆ ಬಿಟ್ಟಂಥ ಬಾಣ ಸಿವಿಯರಾಗಿ ಬಹಳಷ್ಟು ಗಂಭೀರವಾಗಿ ಏನು ಮಾಡ್ತಪ್ಪ ಅಂತಂದ್ರೆ ಕರ್ಣನ ತಲೆಯನ್ನು ಒಡೆದು ಹಾಕ್ಬಿಡ್ತು. Okay, the poet had not heart to impute this act to Arjuna, who was embodiment of nobility. ಸೊ ಇದನ್ನು ಈ ಒಂದು ರೈಟರ್ ಏನು ಮಾಡ್ತಾನಪ್ಪ ಅಂತ, ಇದನ್ನು ಅರ್ಜುನನ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಈಸ್ ಅ ರೆಪ್ರೆಸೆಂಟೇಷನ್ ಆಫ್ ನೊಬಿಲಿಟಿ, ಒಳ್ಳೆಯತನದ ಒಂದು ಪ್ರತಿರೂಪ. ರೆಪ್ರೆಸೆಂಟೇಷನ್, ಎಂಬಾಡಿಮೆಂಟ್ ಅಂದರೆ ಏನ್ರಿ, ಪ್ರತಿರೂಪ. ಎದ್ರದ್ದು ಅರ್ಜುನ ಏನದನೋ ಒಳ್ಳೆಯತನದ ಒಂದು ಪ್ರತಿರೂಪ ಅದಾನೋ, ಅದಕ್ಕೋಸ್ಕರ ಅವನ ಮೇಲೆ ಹಾಕಂಗಿಲ್ಲ ಇದನ್ನು. ಇಟ್ ವಾಸ್ ದ ಲಾರ್ಡ್ ಕೃಷ್ಣ ದ್ಯಾಟ್ ಇನ್ಸೈಟೆಡ್ ಅಂದ್ರೆ ಎನ್ಕರೇಜ್ಡ್. ಇನ್ಸೈಟೆಡ್ ಅಂದ್ರೆ ಏನ್ರಿ, ಎನ್ಕರೇಜ್ಡ್. ಇದು ಯಾರ ಮೇಲೆ ಬಂತಪ್ಪ ಅಂತಂದ್ರೆ ಕೃಷ್ಣ ಎನ್ಕರೇಜ್ ಮಾಡಿದ್ರಿಂದ ಕೃಷ್ಣನ ಇದನ್ನು ಅವನ ಕೊಲ್ಲಕ್ಕೆ ಹೇಳ್ತಾನು. ಅರ್ಜುನ ಟು ಕಿಲ್ ಕರ್ಣ ವೆನ್ ಹಿ ವಾಸ್ ವೇನ್ಲಿ ಟ್ರೈಂಗ್ ಟು ರೇಸ್ ಹಿಸ್ ಚಾರಿಯೋಟ್ ಔಟ್ ಆಫ್ ಮಡ್ ಇನ್ ವಿಚ್ ಹಿ ಹ್ಯಾಡ್ ಸ್ಟಕ್. ವೇನ್ಲಿ ಅಂದ್ರೆ ಏನ್ರಿ, ಸುಮ್ಮ ಟೈಮ್ ವೇಸ್ಟ್ ಮಾಡತ್ತಿದ್ಲ, ಮಣ್ಣಾಗಿದ್ರು ಚಾರಿಯೋಟನ್ನು ಎತ್ತಬೇಕಂತೇಳಿ ಆ ಸಮಯನ ಬಳಸ್ಕೊಂಡು ಹೊಡಿ ಅಂತ ಹೇಳಿದ್ದು ಯಾರು, ಕೃಷ್ಣ, ಅರ್ಜುನ ಅಲ್ಲ ಅಂಥೇಳಿ. ಓಕೆ, ಅಕಾರ್ಡಿಂಗ್ ಟು ದ ಕೋಡ್ ಆಫ್ ಆನರ್. ಈ ಕೋಡ್ ಆಫ್ ಆನರ್ ಅಂದ್ರೆ ಏನ್ರಿ, ಒಂದು ಲಾ, ಕಾನೂನಿನ ಪ್ರಕಾರ. ದ ಲಾಸ್ ಆಫ್ ವಾರ್ ಪ್ರಿವೇಲಿಂಗ್ ದೆನ್. ಸೊ ಯುದ್ಧ ನೀತಿಯ ಪ್ರಕಾರ ಏನಾಕೈತೆ ಅಂದ್ರೆ, ಇಟ್ ವಾಸ್ ಹೋಲಿ ರಾಂಗ್ ಅಂದ್ರೆ ಟೋಟಲಿ ಇದು ಏನು ಆ್ಯಕ್ಷನ್ ಆಗಿತ್ತಲ್ಲ, ಇದೊಂದು ತಪ್ಪು ಆ್ಯಕ್ಷನ್ ಆಗಿತ್ತು, ರಾಂಗ್ ಆಗಿತ್ತು. ಹೂ ಕುಡ್ ಬಿಯರ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಬ್ರೀಚಸ್ ಅಂದ್ರೆ ಏನ್ರಿ, ವಯೋಲೇಷನ್. ಈ ಒಂದು ವಯೋಲೇಷನ್, ಹಿಂಸೆ ಏನಾಗಿತ್ತು, ಇದರ ರೆಸ್ಪಾನ್ಸಿಬಿಲಿಟಿ ಯಾರು ತಗೋರು, ಆಫ್ ಧರ್ಮ ಎಕ್ಸೆಪ್ಟ್
ದ ಲಾರ್ಡ್ ಹಿಮ್ಸೆಲ್ಫ್. ಯಾರು ತೊಗೋಬೇಕಾಗ್ತೈತಿ? ದೇವರು ಮಾತ್ರ ತೊಗೋಬೇಕಾಗ್ತೈತಿ. ಯಾರು ದೇವರು? ಶ್ರೀಕೃಷ್ಣ ಪರಮಾತ್ಮ ಮಾತ್ರ ತೊಗೋಬೇಕಾಗ್ತೈತಿ. ಅವ್ನು ಬಿಟ್ಟರೆ ಮತ್ತೆ ಯಾರೂ ತೊಗೊಳಕ್ಕಾಗೋದಿಲ್ಲ ಅಂಥೇಳಿ ಯಾರು ಹೇಳ್ತಾರಪ್ಪ ಅಂತಂದ್ರೆ ಸಿ ರಾಜಗೋಪಾಲಾಚಾರಿ ಅವರು ಈ ಒಂದು ಕರ್ಣ ಎನ್ನೋ ಒಂದು ಲೆಸನ್ ಪ್ರಕಾರ ನಮಗೆ ತಿಳಿಸ್ಕೊಡ್ತಾರೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಲೆಸನ್ ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಲೆಟ್ ಮಿ ನೋ. ಸೊ ಈ ಲೆಸನ್ ಮೇಲೆ 2 ಮತ್ತು 3 ಮಾರ್ಕ್ಸಿಗೆ ಬಹಳಷ್ಟು ಕ್ವಶನ್ಸ್ಗಳು ಬಂದಿದ್ದಾವೆ. ಸೊ ಅದಕ್ಕೋಸ್ಕರ ಈ ಪುಸ್ತಕದ ಹಿಂದಿರುವಂಥ ಪ್ರಶ್ನೆಗಳನ್ನೇ ಮಾಡಿ, ಇವೇ ನಿಮಗೆ ಇಂಪಾರ್ಟೆಂಟು. ಕ್ಲಿಯರ್? ಫೈನ್, ಥ್ಯಾಂಕ್ ಯು ಗೈಸ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ ನಾನು ಏನು ಮಾಡಿದ್ದೀನಪ್ಪ ಅಂತಂದರೆ ಎಲ್ಲ ಕ್ವಶನ್ ಪೇಪರ್ಗಳನ್ನ ಹಾಕಿದ್ದೇನೆ. ಅದರ ಜೊತೆಗೆ ಪಾಸಿಂಗ್ ಪ್ಯಾಕೇಜ್ ಕೂಡ ನಾನು ಹಾಕಿದ್ದೇನೆ. ದಯವಿಟ್ಟು ಅವುಗಳನ್ನು ಓದಿ ಒಳ್ಳೆ ಮಾರ್ಕ್ಸ್ಗಳನ್ನ ತಗೊಳ್ಳಿ. ಓಕೆ, ಏನೇ ಡೌಟ್ ಇದ್ದರೂ ನೀವು ಜಸ್ಟ್ ಟೆಕ್ಸ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್.